ಯಾವುದು ಇಂಪಾಸಿಬಲ್ ಅಂತ ನಾವೆಲ್ಲರೂ ಅಂದ್ಕೊಳ್ತೀವೋ ಅದನ್ನು ಪಾಸಿಬಲ್ ಆಗಿ ಸಿನಿಮಾದ ತೆರೆಯ ಮೇಲೆ ತೋರಿಸಿದವರು ಕಾಶಿನಾಥ್ ಸಿನಿಮಾಗಳಂದರೆ ಅದನ್ನು ಆಗಿನ ಕಾಲಕ್ಕೆ ಪ್ರಯೋಗ ಮಾಡಿ ಸಿನಿ ರಸಿಕರ ಹೃದಯ ಗೆದ್ದು ಬಿಟ್ರಲ್ಲ, ಅದು ಎಲ್ಲದೂ ಕೂಡ ಅಚ್ಚರಿಯ ಸಂಗತಿ. ಜೊತೆಗೆ ಕಾಶಿನಾಥ್ ಏನು ಮೊದಲಿಗೆ ಆರಂಭದಲ್ಲಿ ಸಿನಿಮಾ ನಟನಾಗಬೇಕು, ನಿರ್ದೇಶಕರಾಗಬೇಕು ಅಂತ ಬಂದವರಲ್ಲ. ನಿಮಗೆಲ್ಲ ಒಂದು ಕುತೂಹಲದ ಮಾಹಿತಿಯನ್ನು ಹೇಳಲೇಬೇಕು. ಅವರು BSc ಮಾಡಿದ್ದು ಆಗಿನ ಕಾಲಕ್ಕೆ ಅವರು ನಾನು ಸೈಂಟಿಸ್ಟ್ ಆಗಬೇಕು ಅನ್ನೋ ಒಂದು ದೊಡ್ಡ ಕನಸನ್ನು ಕಟ್ಕೊಂಡಿದ್ರಂತೆ. ಜೊತೆಗೆ ಸೈಂಟಿಸ್ಟ್ ಆಗಿ ಏನಾದರೂ ಕಂಡುಹಿಡಿಬೇಕು ಹೊಸದನ್ನು, ಜೊತೆಗೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂದುಕೊಂಡವರು. ಆದರೆ ಅದು ಯಾವುದು ಕೂಡ ಈಡೇರಲೇ ಇಲ್ಲ. ತಂದೆಯ ಆಸೆಯಂತೆಯೇ ಸಿನಿಮಾ ರಂಗಕ್ಕೆ ಧುಮುಕಿದ್ರು. ಜೊತೆಗೆ ಅದ್ಭುತ ಸಿನಿಮಾಗಳ ಮೂಲಕ ಹೊಸ ಅಲೆಯನ್ನು ಎಬ್ಬಿಸಿದರು. ನಾನು ಅವರು ಸೈಂಟಿಸ್ಟ್ ಆಗದೇ ಇದ್ದರೂ ಪರವಾಗಿಲ್ಲ, ಆದರೆ ಸಿನಿಮಾ ರಂಗದಲ್ಲೇ ಅವ್ರ ಕೊಡುಗೆ ಇದೆಯಲ್ಲ, ಅದು ಯಾರೂ ಕೂಡ ಬೀಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಕಾಶಿನಾಥ್ ಎಂದಿಗೂ ಒಂದು ಸುಂದರ ನೆನಪು.